ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಈ ನಕ್ಷತ್ರಗಳಲ್ಲಿ ಹುಟ್ಟಿರತಕ್ಕಂಥವರಿಗೆ ಜೀವನ ಯಾವಾಗಲೂ ರಣರಂಗವೇ. ಮುಖ್ಯವಾಗಿ ಮದುವೆ ಜೀವನ, ಮುಖ್ಯವಾಗಿ ಅದರಲ್ಲೂ ಮುಖ್ಯವಾಗಿ ಸ್ತ್ರೀಯರಿಗೆ. ಮೃಗಶಿರಾ ನಕ್ಷತ್ರ, ಚಿತ್ತಾ ನಕ್ಷತ್ರ, ಧನಿಷ್ಠಾ ನಕ್ಷತ್ರ ನನ್ನ ಅನುಭವ ಆಯಿತು. ಇದೆಲ್ಲೂ ಇಲ್ಲ, ನೀವು ಹುಡುಕಿದ್ರೆ ಎಲ್ಲೂ ಸಿಗೋಲ್ಲ. ಇದು ಅನುಭವದ ಮಾಲಿಕೆ. ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ, ನೀವು ಧನಿಷ್ಠಾ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ, ನೀವು ಮೃಗಶಿರಾ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ. ಅಲ್ಲೆಲ್ಲೋ ಆ ಸ್ತ್ರೀಯರಿಗೆ ಅತಿ ಮುಖ್ಯವಾಗಿ, ಪುರುಷರಿಗೂ ಇರುತ್ತೆ, ಇಲ್ಲ ಅನ್ನೋದೇನಲ್ಲ, 100% ಇರುತ್ತೆ. ಸ್ತ್ರೀಯರಿಗೆ ಅದರ ಡಬಲ್ ನೋವಿರುತ್ತೆ. ನೀವು ತಟ್ಕೊಳ್ಳಲ್ಲ. ನೀವು ನಿಮ್ಮನ್ನು ನೆಮ್ಮದಿಯಾಗಿರಲು ಸಾಂಸಾರಿಕವಾಗಿ ಬಿಡುವುದಿಲ್ಲ. ಅಲ್ಲೊಂದು ರಣರಂಗವೇ, ಯುದ್ಧಕಾಂಡವೇ. ಯಾಕೀಗೆ ನನಗೂ ಗೊತ್ತಿಲ್ಲ. ಬಟ್ ಆಗ ಹುಡುಕ್ತೇವೆ, ನಿಮ್ಮ ಶಕ್ತಿಗಳನ್ನ ಹುಡುಕ್ತೇವೆ, ನಿಮ್ಮ ಚೈತನ್ಯಗಳನ್ನ ಹುಡುಕ್ತೇವೆ. ನೀವೇನ್ ಮಾಡ್ಬೇಕು, ಬರೀ ಸಂಸಾರದಷ್ಟೇ ನಿಂತ್ಕೋಬೇಕಂತ. ಮೊನ್ನೆ ಕೂಡ ಒಂದು ತಾಯಿ ಜೀವ BCom ಓದ್ಕೋಬಿಟ್ಟಿದೆ, ತಿಂಗಳಿಗೆ 5,000 ರೂಪಾಯಿ ಕೊಡ್ತಾನೆ. 1 ಲಕ್ಷ ರೂಪಾಯಿ ಸಂಬಳ ಬರುತ್ತೆ, 5,000 ರೂಪಾಯಿ ತನ್ನ ಮನೆಗೆ ತಾನೇ ಬಾಡಿಗೆ ತಾಯಿ ಕಟ್ಟಬೇಕು. 10,000ನೋ 12,000. ಬಿಕ್ಕಿ ಬಿಕ್ಕಿ ಅಳುತ್ತ ಮಗು. ಆ 5,000 ರೂಪಾಯಲ್ಲಿ 3 ಮಕ್ಕಳಿಗೂ ನೋಡ್ಕೋಬೇಕು. ಏನು ಅಂತ ಮಾಡ್ಕೊಳ್ಳೋದು ಹೇಳಿ? ಅವ್ರ ಮಕ್ಕಳಿಗೇನು ಆಸೆ ಇರಲ್ವಾ? ಇನ್ನೂ ಒಂದು ಪುಟ್ಟ ಜೀವ, ಏನೋ ನೀನ್ ಮಾಡಿ ಇಟ್ಕೊಂಡಿದೀಯ ಏನೋ ತಾಯಿ ಶಿಲ್ಪಮ್ಮ, ಹೋಗೋ ಕೆತ್ತಿ 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 ಬಿಸಾಕಿಟ್ಟಿದ್ದಾನೆ. ಇನ್ನೂ ಅಲ್ಲೇ ಇಟ್ಕೊಂಡು ಅಪ್ಪ ಹಾಕಿದ ಆಲದ ಮರ ಅಂತ ಒದ್ದಾಡ್ತಿದೀಯೇನೋ, ನೇಣು ಹಾಕೊಂಡು. ಏನೋ ಪುಟ್ಟ ಗಾಯ ಮಾಡಿಟ್ಕೊಂಡಿದ್ದೀಯ, ಒಳ್ಳೆ ಕೆಲಸ ಇದೆ, ಇನ್ನಷ್ಟು ಮಾಡು ಅಂದ್ರೆ, ಇಲ್ಲ ಗುರುಗಳೇ ಎಮ್ಮೆ ಕಟ್ಟಿದ್ದೀನಿ, ನೀವು ಇವತ್ತೇ ಕಟ್ಟಿದ್ದೀನಿ ಅಂತ. ಖುಷಿ ಆಯ್ತು, ಅದ್ರ ಮೇಲೆ ಹೋಗು. ಸೊ ನಿಮ್ಮ ಶಕ್ತಿಗಳನ್ನ ತಿಳ್ಕೊಂಡು ಮುಂದಕ್ಕೆ ಹೋಗ್ಬಿಡಿ. ನಿಶಕ್ತಿಗಳನ್ನ ಸರಿಪಡಿಸಲು ಆಗೋದಿಲ್ಲ. ಸೊ ಅಂತ ಒಂದು ನಕ್ಷತ್ರಗಳ ಛಾಯೆಯಲ್ಲಿ 100% ಚಿತ್ತಾ ನಕ್ಷತ್ರದ ಪುರುಷರಾಗಿರ್ಬೋದು, ಧನಿಷ್ಠಾ ನಕ್ಷತ್ರದ ಪುರುಷರಾಗಿರ್ಬೋದು, ಇಲ್ಲವೇ ಮೃಗಶಿರ ನಕ್ಷತ್ರದ ಪುರುಷರು. 70% ಚಕ 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 ಚಚ್ಚದಾಗಿರುತ್ತೆ. ಸ್ತ್ರೀಯರಿಗಂತೂ 100/100 ಚಚ್ಚಿಸ್ಕೊಳ್ಳೋದೆ. ದಿನ ನೀವೆದ್ದು ಅಯ್ಯೋ ಸಾಕಾಗ್ಬಿಟ್ಟಿದೆ ಗುರುಗಳೇ, ನಮ್ಮ ಕೈಯಲ್ಲಿ ಆಗ್ತಿಲ್ಲ ಗುರುಗಳೇ ಅನ್ಸೋ ಅಷ್ಟು ಮಟ್ಟಕ್ಕೆ ಬಾಧೆ, ಸಂಕಟ, ಒದ್ದಾಟ ನಿಶ್ಚಿತ. ಜಾತಕವನ್ನ ಪರಾಮರ್ಶಿಸ್ಕೊಳ್ಳಿ. ಯಾವ ಗ್ರಹ ಬಲ ಇದೆ, ವ್ಯಾಪಾರ ಮಾಡ್ಬೋದಾ, ಉದ್ಯೋಗ ಮಾಡ್ಬೋದಾ, ಏನಾದ್ರು ಕನ್ಸಲ್ಟೆನ್ಸಿ ಮಾಡ್ಬೋದಾ, ಏನಾದ್ರೂ ವಸ್ತು ಕಲಿಬೋದಾ? ಗುರುಗಳು 30 ಆಗ್ಬಿಟ್ಟಿದೆ, ಅದೆಲ್ಲ ಯೋಚನೆ ಮಾಡ್ಬೇಡಿ. ನಿಮಗೆ ವಯಸ್ಸಾಗದ ಜಾತಕ. ಮೃಗಶಿರ, ಚಿತ್ತ, ಧನಿಷ್ಠ ನಿಮಗೆ ವಯಸ್ಸಾಗದ ಜಾತಕ. ನಿಮಗೆ ಹುಟ್ಟಿನಿಂದಲೇ ಒಂದು ಕಲೆ, ಅಂದ್ರೆ ಒಂದು ಭಗವಂತ ನಿಮಗೆ ವಿಶೇಷವಾಗಿ ಒಂದು ಕೈ ಕೆಲಸ ಕೊಟ್ಬಿಟ್ಟಿರ್ತಾರೆ. ನೀವು ಯಾವ್ದು ಅಡಿಗೆ ಮಾಡೋಕೆ ನಿಂತ್ಕೊಂಡು ಯು ಆರ್ ಬ್ಯೂಟಿಫುಲ್ ಕುಕ್. ಎಸ್, ಒಂದೇನಾದ್ರೂ DTP, ಎಡಿಟಿಂಗ್, ಕೋರಲ್ ಡ್ರಾ, ಆಡೋಬು, ಪೇಂಟಿಂಗು, ಯೂಟ್ಯೂಬ್ ಎಡಿಟಿಂಗು, ಕ್ಯಾಮ್ರಾ ವರ್ಕ್ಸು, ಕ್ಯಾಮ್ರಾ ಸರ್ವಿಸ್, ಲ್ಯಾಪ್ಟಾಪ್ ಸರ್ವಿಸ್, ಫ್ಯಾಕ್ಸ್, ಜೆರಾಕ್ಸ್, ಸ್ಟೇಷನರಿ, ಏನಾದರೂ ಒಂದು ಕಸೂತಿ ಕೆಲಸ, ಕೇಶಾಲಂಕಾರ, ಲ್ಯಾಬ್ಗಳಲ್ಲಿ ಕೆಲಸ. ವೆರಿ ಗುಡ್ ಕಮ್ಯುನಿಕೇಟರ್ ನೀವು. ತಗೊಬಂದು ಇಲ್ಲಿ ಈ ಬಾವಿಲಿ ಕೆದಕ್ತಾ ಇರ್ತಾರೆ. ಎಷ್ಟು ಜನ ಕಮೆಂಟ್ಸ್ ಮಾಡ್ತೀರಿ, ನಾನು ಕಾಯ್ತಿರ್ತಾರೆ. ನಿಮ್ಮ ಆತ್ಮೀಯರಿರ್ಬೋದು, ನಿಮ್ಮ ಸ್ನೇಹಿತರಿರ್ಬೋದು, ನಿಮ್ಮ ಬಂಧುಗಳಿರ್ಬೋದು. ದರ್ ಇಸ್ ಅ ವಾರ್ ಝೋನ್. ನೀವು ವಾರ್ ಝೋನಲ್ಲಿ ಇದ್ದಾಗಿಯೇ ಸಂಸಾರ. ಅಲ್ಲಿ ಹೋಗಿ ಯುದ್ಧ ಮಾಡೋಕೆ ಹೋಗ್ಬೇಡಿ, ಅಲ್ಲಿ ಕನ್ವಿನ್ಸ್ ಮಾಡೋಕ್ಕೂ ಹೋಗ್ಬೇಡಿ, ಮಾಡ್ಲಿಕ್ಕೆ ಹೋಗ್ಬೇಡಿ ಮಕ್ಕಳೇ. ಅದಿನ್ನೂ ಉರಿತಿರೋ ಬೆಂಕಿಗೆ ತುಪ್ಪ ಸುರಿದ ಹಾಗೆ.
ಅಲ್ಲೊಂದು ಏನೋ ಹೊಗೆ ಬರ್ತಿದೆ, ಆ ಹೊಗೆಗೆ ಹೋಗ್ಬಿಟ್ಟು ಮೆಣಸಿನ್ಕಾಯಿ ಹಾಕಿದಾಗೆ ಚಿಟ್ಟ 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 ಘಾಟಾಗಿ ನಿಮ್ಮನ್ನ ನಜ್ಜು ಗುಜ್ಜು ಮಾಡುವುದಂತೂ ನಿಶ್ಚಿತ. ಎಸ್, ನಜ್ಜು ಗುಜ್ಜು ಮಾಡುತ್ತೆ. ಅದು ನಿಮಗೊಂದು ನಿಜ ಹೇಳ್ತಾರೆ, ಮ್ಯಾಕ್ಸಿಮಮ್ 20-25%. ಹೌದು ಅಲ್ವೋ? ಎಷ್ಟು ಜನ ಹೇಳ್ತೀರಿ? ನಂಗೆ ಕಾಯ್ತಿರ್ತೀನಿ ಗುರುಗಳೇ. ಇನ್ನು ಮದುವೆ ಆಗಿಲ್ಲ, ಇನ್ನು ಮೃಗಶಿರ ನಕ್ಷತ್ರ, ಚಿತ್ತ ನಕ್ಷತ್ರ, ಧನಿಷ್ಠ ನಕ್ಷತ್ರ, ದೆನ್ ಯು ಶುಡ್ ಬಿ ಮೋರ್ ಕೇರ್ಫುಲ್. ನೀವೊಂದು ಊರ್ಗೋಲ್ ಇಟ್ಕೊಂಡಿದ್ದೀರಾ ಆಲ್ರೆಡಿ, ಒಂದು ಕೆಲಸ ಇದೆಯಾ, ಒಂದು ಗತ್ತಿದೆಯಾ, ಒಂದು ತೂಕ ಇದೆಯಾ, ಒಂದು ಪದವಿ ಇದೆಯಾ, ಒಂದು ಪ್ರತಿಷ್ಠೆ ಇದೆಯಾ, ನಿಮ್ಮ ಒಂದು ಸ್ಥಾನಮಾನ ರಕ್ಷಿಸ್ಕೊಂಡಿದ್ದೀರಾ, ಇದು ಫಸ್ಟ್ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಮದುವೆ ಆದ್ಮೇಲೆ ಏನೋ ಮಾಡ್ಕೋತೇವೆ ಇನ್ನೊಂದು. ಮೊನ್ನೆ 13 ವರ್ಷದಿಂದ ಆ ಮಗು ಬೇಯ್ತಾ ಇದೆ. ಏನೋ ಮಗು, ಮದುವೆಗೆ ಮೊದಲೇ ಇದು ಮಾಡ್ಕೋಬಾರ್ದಿತ್ತೇನೋ, ಎಂಥದ್ದು ನನ್ನ ತಾಯಿ ಅಂದ್ರೆ. ಸರಿ, ಮದುವೆ ಆಯ್ತು. ಆಗ್ಲಾದ್ರು ಗುರುಗಳೇ ನನ್ನ ಜೀವನವೇ ಜೀವಿತ ಕೈದಿ. ಅದು ಕೆಲವು ನಕ್ಷತ್ರಗಳಿದ್ದಾವೆ, ಅದನ್ನು ಹೇಳ್ತೇನೆ ನಾಳಿನ ಸಂಚಿಕೆನಲ್ಲಿ. 3 ನಕ್ಷತ್ರಗಳಿದ್ದಾವೆ. ಆ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ನಿಮಗೆ ಜೀವಾವಧಿ ಶಿಕ್ಷೆ, ಜೀವನ ಪರ್ಯಂತ. ಗಲ್ಲು ಶಿಕ್ಷೆ ಅಲ್ಲ, ನಿಮಗೆ ಜೀವಾವಧಿ ಶಿಕ್ಷೆ ಆಗತಕ್ಕಂಥ ಒಂದು ಬಾಧ ಅದೊಂದಿರುತ್ತೆ. ನನ್ನ ಮನೆ, ನನ್ನ ಕುಟುಂಬ, ನನ್ನ ಗಂಡ, ನನ್ನ ಅತ್ತೆ, ನನ್ನ ಮಾವ, ನನ್ನಮ್ಮ, ನನ್ನಪ್ಪ, ಯು ಆರ್ ಬಿನ್ ಹಂಟೆಡ್. ಜೀವಾವಧಿ ಶಿಕ್ಷೆ. ಆಗಾಗ 1 ತಿಂಗಳು ನೀವು ಪೆರೋಲ್ ಮೇಲೆ ಬರ್ತೀರಿ. ಆ 3 ನಕ್ಷತ್ರ ನಾಳೆ ಹೇಳ್ತಾನೆ, ಕಾಯ್ತಿರಿ, ಆಯ್ತಾ? ಸೊ ಚಿತ್ತ ನಕ್ಷತ್ರ, ಮೃಗಶಿರ ನಕ್ಷತ್ರ ಹಾಗೂ ಧನಿಷ್ಠ ನಕ್ಷತ್ರ, ತುಂಬಾ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇಟ್ಕೊಂಡು ಹೋಗ್ಬೇಡಿ. ಅದು ಒಗರೆ, ಸ್ವಲ್ಪ ಅದು ಒಗರೆ. ಜಾಸ್ತಿ ಕನ್ವಿನ್ಸಿಂಗ್ ಮಾಡ್ಕೊಂಡು ಕುತ್ಕೋಬೇಡಿ. ಅಲ್ಲೊಂದು ನಾಟಕ ಮಾಡಿಬಿಡಿ ಅಷ್ಟೇ. ಎಸ್ ಹಿಂಗ ಅನ್ಕೊಂಡು ನಿಮಗ್ ಬೇಕು ಅಂದ್ರೆ ಹಿಂಗ ಇದ್ಬಿಡಿ. ಗುಬ್ಬಚ್ಚಿ ತರ ಮನೆಗೆ ಬಂದಿತ್ತೆ. ಆಗೋಲ್ಲ, ಸಿಡಿದು ಬಿಡ್ತೀರಿ ನೀವು. ಸಿಡಿದು ಬಿಡ್ತೀರಿ ದಗದಗ ಅಂತ. ಜೀವನ ಯುದ್ಧ ಕಾಂಡವೇ. ಚಿತ್ತ, ಧನಿಷ್ಠ, ಮೃಗಶಿರ. ಸೊ ಮದುವೆ ಆಗಿದೆ, ಏನಾದ್ರೂ ಒಂದು ಕೈ ಕೆಲಸ ಕಲೀರಿ. ಯು ಆರ್ ವೆರಿ ಗುಡ್ ದ್ಯಾಟ್. ಕೈ ಕೆಲಸ ಕಲಿಯುವುದರಲ್ಲಿ ನಿಮಗೆ ಮೀರಿದವರಿಲ್ಲ. ಏನಾದ್ರೂ ಒಂದು ಕೈ ಕೆಲಸ ಬರುತ್ತೆ. ಸೆಲ್ಫ್ ಡಿಪೆಂಡಬಿಲಿಟಿ, ನಿಮ್ಮ ಮೇಲೆ ನೀವು ಇನ್ನೊಬ್ಬರಿಗೆ ಅಂಗಲ್ ನಿಂತ್ಕೋಬೇಡಿ. ಅದಾಗಲ್ಲ, ನಿಮ್ಮನ್ನ ಯುದ್ಧಕಾಂಡ ಹೇಳೋದ್ನೆಲ್ಲ ಸಾಯಿಸ್ಬಿಡುತ್ತೆ. ಒಂಥರ ಚಿತ್ತಭ್ರಮಣ. ಈತ ಬರಲಾರಿರಿ, ಹೋಗಲಾರಿರಿ. ಹೌದು, ಅಂಥದ್ದೊಂದು ಸ್ಥಿತಿ ಆಗ್ಬಿಟ್ಟಿದೆ. ಸರಿ, ಅಲ್ಲೇ ಹುಡುಕ್ಬೇಕು. ನಾನು ಅಲ್ಲೇ ಏನೋ ಮಾಡ್ತೇನೆ, ಸರಿ ಮಾಡಿ. ಆದರೆ ನಾ ಹೇಳಿದ್ನಲ್ಲ, ಏನಾದ್ರೂ ಒಂದು ಕಲಿಕೆ. 30 ಆಗಿದೆ, 40 ಆಗಿದೆ, ಅದೆಲ್ಲ ಪಕ್ಕಕ್ಕಿಡಿ ಮಕ್ಕಳೇ. ಮೊನ್ನೆ ಕೂಡ ಒಬ್ಬ ಆತ ಮೊಮ್ಮಗುವಿನ ಜೊತೆನಲ್ಲಿ ಮೆಡಿಕಲ್ ಎಂಟ್ರೆನ್ಸ್ ಪಾಸ್ ಆಗ್ತಾರೆ. ವಿದ್ಯೆ ಯಾರಪ್ಪನ ಮನೆ ಸೊತ್ತಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ಯಾವಾಗ ಬೇಕಾದರೂ ಕಲಿಯಬಹುದು. ನಿರಂತರ ಕಲಿಕೆ. ಸೊ ದಟ್ ಡ್ರೈವ್ಸ್ ಅನ್ನತಕ್ಕಂಥದ್ದು ಕರ್ಕೊಂಡು ಹೋಗುತ್ತೆ. ಸೊ ಇದನ್ನ ನೆನಪಿನಲ್ಲಿ ಇಟ್ಕೊಂಡು ಹೆಜ್ಜೆ ಇಡತಕ್ಕಂಥದ್ದು ಮಾಡಿ. ಖಂಡಿತ ಚಿತ್ತ ನಕ್ಷತ್ರ, ಮೃಗಶಿರ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಈ ಒಂದು ಇಲ್ಲಿ ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡ್ಬಿಡಿ. ಬೆಳಿಗ್ಗೆ ಎದ್ರೆ ಒಂದು ಸ್ನಾನ ಮಾಡಿದ್ರೆ, ಒಂದು ತಿಂಡಿ ಮಾಡಿದ್ರೆ, ದೇವ್ರಿಗೊಂದು ನೈವೇದ್ಯಕ್ಕೆ ಇಟ್ರಿ, ಒಂದು ಪೂಜೆ ಮಾಡಿದ್ರೆ, ಬ್ಯಾಗ್ ಎತ್ಕೊಂಡ್ರಿ, ಬಾಯ್, ಒಂದು ಹಗ್ಗು, ಒಂದು ಮುತ್ತು, ಮಕ್ಕಳಿಗೊಂದು ಡನ್, ಓಡಿ. ಫ್ಯಾಂಟಾಸ್ಟಿಕ್ ಜರ್ನಿ ಆಗ್ಬಿಡುತ್ತೆ. ಫ್ಯಾಂಟಾಸ್ಟಿಕ್. ನೀವು ನೆನ್ಸಿರೋಲ್ಲ. ಎಷ್ಟು ಬ್ಯುಸಿ ಆಗ್ಬೇಕು ಅಂದ್ರೆ ನಿಮಗ್ ಬರೋ ಕೋಪ, ಆತುರ, ಸಿಟ್ಟು ಎಲ್ಲ ಅಲ್ಲೇ ಬಿಡ್ಬೇಕು. ನೀವೆಲ್ಲೋದ್ರೂ ಶತ್ರುಗಳೇ, ಕೆಲಸದಲ್ಲೂ ಶತ್ರುಗಳೇ, ನಿಮಗೆ ಸಹಿಸೋಲ್ಲ. ಅದರಲ್ಲೂ ಈ ನಕ್ಷತ್ರದ ಪುರುಷರನ್ನ ತುಳಿಯೋರು ಜಾಸ್ತಿ, ಅವಮಾನ ಜಾಸ್ತಿ, ಏಳಲಾರಿರಿ, ಕಕ್ಕಲಾರಿರಿ, ಇರಲಾರಿರಿ, ಈ ತರದ್ದಿರುತ್ತೆ ಗುರುಗಳೇ. ಇದು ಪುರುಷರಿಗಂತೂ ವೃತ್ತಿಯಲ್ಲಿ ಗಂಟ್ಲಿನ ಬಿಸಿ, ಗಂಟ್ಲಲ್ಲಿ ಕೆಂಡ. ಸ್ತ್ರೀಯರಿಗೂ ಕುಟುಂಬ ಅನ್ನೋದು ಗಂಟ್ಲಿನ ಕೆಂಡ. ನುಂಗ್ಲಾರಿರಿ, ವಿಷ. ಸತ್ತೋಗ್ಬಿಡೋಣ ಅನ್ಸ್ಬಿಡುತ್ತೆ, ಇನ್ನೇನಾದ್ರೂ ಆಗ್ಬಿಡುತ್ತೆ ಅನ್ಸುತ್ತೆ. ಹೋಗ್ಲಿ, ಉಗಿದು ಬಿಡೋಣ ಅಂದ್ರೆ ಬಿಸಿ ತುಪ್ಪ. ಅಯ್ಯೋ, ಕಷ್ಟಪಟ್ಟು ಗೊತ್ತಾ ಗುರುಜಿ ಅನ್ನತಕ್ಕಂಥದ್ದು.
ಎಚ್ಚರಿಕೆ ಅಂತ ಹೇಳ್ತಾ